ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅವನು ಯೋಗಿ ಅಲ್ಲ, ಢೋಂಗಿ ಭೋಗಿ ಆದಿತ್ಯನಾಥ್ ಅಂತ ಆರೋಪ ಮಾಡಿದ್ದಾರೆ. ಸಿಎಂ ಸ್ಥಾನದಲ್ಲಿ ಇರೋದಕ್ಕೆ ಅವನು ನಾಲಾಯಕ. ಯೋಗಿ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ನಾಡಿಗೆ ಅಪಮಾನ ಅಂತ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ದಿನೇಶ್ ಗುಂಡೂರಾವ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಮೌರ್ಯ ಸರ್ಕಲ್ನಲ್ಲಿ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಪದ ಬಳಕೆಯನ್ನ ಮಾಡಿರುವಂತದ್ದು. ಅವರು ಕರ್ನಾಟಕಕ್ಕೆ ಬಂದ್ರೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಇನ್ನೇನಾದ್ರೂ ಈ ಯೋಗಿ ಆದಿತ್ಯನಾಥ್ ಯೋಗಿ ಅಂತ ಕರೆಯೋದು ಬೇಡ. ಅವ್ರಿಗೆ ಈ ಯೋಗಿ ಆದಿತ್ಯನಾಥ್ ಕರ್ನಾಟಕ ಏನಾದ್ರೂ ತಂದ್ರೆ ಅವ್ರಿಗೆ ಚಪ್ಪಲಿ ತಗೊಂಡು ವಾಪಸ್ ಅವರು ಕರ್ನಾಟಕ ರಾಜ್ಯಕ್ಕೆ ಅವರ ಕಾಲು ನಮ್ಮ ನಾಡಿನ ಮೇಲೆ ಅವರು ನಮ್ಮ ಭೂಮಿ ಮೇಲೆ ಮುಟ್ಟಬಾರದು. ಏನಾದ್ರೂ ಅಂತ ವ್ಯಕ್ತಿ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಪವಿತ್ರ ಭೂಮಿ ಕಳಂಕ ಆಗುತ್ತೆ, ಅಪವಿತ್ರವಾಗುತ್ತೆ. ಅದಕ್ಕೆ ಮೋದಿ ಮತ್ತು ಈ ಒಂದು ಯೋಗಿ ಆದಿತ್ಯನಾಥ್ ದಯವಿಟ್ಟು ನಿಮ್ಮ ಮತ್ತೆ ಪ್ರಚಾರಕ್ಕೆ ಬರಬೇಡ ಸ್ವಾಮಿ. ನೀನು ಇದು ಬಂದು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಪ್ರಚಾರ ಬೇಕಾಗಿಲ್ಲ. ನಿಮ್ಮಂತ ವ್ಯಕ್ತಿಗಳು ಕರ್ನಾಟಕಕ್ಕೆ ತಂದ್ರೆ ಪಾಠ ಕಲಿಸಬೇಕಾಗಿಲ್ಲ. ಮಹಿಳೆಯರ ಪರವಾಗಿ ನಾವು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮ. ಒಟ್ಟಾರೆ ಇದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರ ಮಾತು. ಮೌರ್ಯ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಅವರು ವಾಗ್ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ಅವನು ಯೋಗಿಯಲ್ಲ, ಢೋಂಗಿ ಭೋಗಿ ಆದಿತ್ಯನಾಥ್ ಅಂತ ಮಾತನಾಡಿದ್ದಾರೆ. ಸಿಎಂ ಸ್ಥಾನದಲ್ಲಿ ಇರೋದಕ್ಕೆ ಅವನು ನಾಲಾಯಕ್ ಅಂತ ಕೂಡ ಅವರು ಹೇಳಿದ್ದಾರೆ. ಏನಾದ್ರೂ ಯೋಗಿ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ನಾಡಿಗೆ ಅಪಮಾನ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳಿರುವಂತದ್ದು. ಮೌರ್ಯ ಸರ್ಕಲ್ನಲ್ಲಿ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರ ವಿರುದ್ಧ ಈ ರೀತಿಯಾದಂತಹ ಒಂದು ಪದ ಪ್ರಯೋಗವನ್ನ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಯೋಗಿ ಆದಿತ್ಯನಾಥ್ ಏನಾದ್ರೂ ಕರ್ನಾಟಕಕ್ಕೆ ಮತ್ತೆ ಪ್ರಚಾರಕ್ಕೆ ಬಂದ್ರೆ ಅವರಿಗೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅಂತ ವಿವಾದಾತ್ಮಕ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೌರ್ಯ ಸರ್ಕಲ್ನಲ್ಲಿ ಕ್ಯಾಂಡಲ್ ಹಿಡಿದು ಅತ್ಯಾಚಾರವನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು, ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ವಿರುದ್ಧ ದಿನೇಶ್ ಗುಂಡೂರಾವ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆತನೇನಾದ್ರೂ ಕರ್ನಾಟಕಕ್ಕೆ ಬಂದ್ರೆ ಚಪ್ಪಲಿಯಲ್ಲಿ ಹೊಡೆಯಿರಿ, ಆತ ನಮ್ಮ ನಾಡಿಗೆ ಬಂದ್ರೇನೆ ಒಂದು ರೀತಿ ಅಪಮಾನ ಅಂತ ಅವರು ಮಾತನಾಡಿದ್ದಾರೆ. ಈ ಮೂಲಕ ವಿವಾದಾತ್ಮಕ ಹೇಳಿಕೆಯನ್ನ ದಿನೇಶ್ ಗುಂಡೂರಾವ್ ಕೊಟ್ಟಿರುವಂತದ್ದು. ಈಗಾಗಲೇ ಬಿಜೆಪಿ ಯೋಗಿ ಆದಿತ್ಯನಾಥ್ ಅವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸಿಕೊಳ್ತಾ ಇರುವಂತದ್ದು. ಈಗಾಗಲೇ ರಾಜ್ಯಕ್ಕೆ ಹಲವಾರು ಬಾರಿ ಅವರು ಬಂದು ಹೋಗಿದ್ದಾರೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಸಮಾವೇಶಗಳಲ್ಲಿ ಭಾಗವಹಿಸಿದ್ದಾರೆ. ಬಿಜೆಪಿ ಪರವಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರು ಪ್ರಚಾರಕ್ಕೆ ಆಗಮಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಈ ರೀತಿ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಮುಂದೆ ಇನ್ನೇನಾದ್ರೂ ಈ ಯೋಗಿ ಆದಿತ್ಯನಾಥ್ ಯೋಗಿ ಅಂತ ಕರೆಯೋದು ಬೇಡ. ಅವ್ರಿಗೆ ಈ ಯೋಗಿ ಆದಿತ್ಯನಾಥ್ ಕರ್ನಾಟಕ ಏನಾದ್ರೂ ತಂದ್ರೆ ಅವ್ರಿಗೆ ಚಪ್ಪಲಿ ತಗೊಂಡು ವಾಪಸ್ ಅವರು ಕರ್ನಾಟಕ ರಾಜ್ಯಕ್ಕೆ ಅವರ ಕಾಲು ನಮ್ಮ ನಾಡಿನ ಮೇಲೆ ಅವರು ನಮ್ಮ ಭೂಮಿ ಮೇಲೆ ಮುಟ್ಟಬಾರದು. ಏನಾದ್ರೂ ಅಂತ ವ್ಯಕ್ತಿ ಕರ್ನಾಟಕಕ್ಕೆ ಬಂದ್ರೆ ನಮ್ಮ ಕರ್ನಾಟಕದಲ್ಲಿ ಪವಿತ್ರ ಭೂಮಿ ಕಳಂಕ ಆಗುತ್ತೆ, ಅಪವಿತ್ರವಾಗುತ್ತೆ. ಅದಕ್ಕೆ ಮೋದಿ ಮತ್ತು ಈ ಒಂದು ಯೋಗಿ ಆದಿತ್ಯನಾಥ್ ದಯವಿಟ್ಟು ನಿಮ್ಮ ಮತ್ತೆ ಪ್ರಚಾರಕ್ಕೆ ಬರಬೇಡ ಸ್ವಾಮಿ. ನೀನು ಇದು ಬಂದು ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಪ್ರಚಾರ ಬೇಕಾಗಿಲ್ಲ. ನಿಮ್ಮಂತ ವ್ಯಕ್ತಿಗಳು ಕರ್ನಾಟಕಕ್ಕೆ ತಂದ್ರೆ ಪಾಠ ಕಲಿಸಬೇಕಾಗಿಲ್ಲ. ಮಹಿಳೆಯರ ಪರವಾಗಿ ನಾವು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕ್ರಮಗಳು ಬೇಕಾದಂತಿದೆ. ಮುಂದೆ ಇನ್ನೇನಾದ್ರೂ ಕಳೆದ ಒಂದು ವಾರದಿಂದ ದೆಹಲಿಯಲ್ಲಿ ನಡೀತಾ ಇದ್ದ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಕೊನೆಯಾಗಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಒಂದೇ ಹಂತದಲ್ಲಿ ಎಲ್ಲ 224 ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ತಿಳಿಸಿದ್ದಾರೆ. ಇವತ್ತು ದೆಹಲಿಯ ರಾಹುಲ್ ಗಾಂಧಿ ನಿವಾಸದಲ್ಲಿ ನಡೆದ ಕಾಂಗ್ರೆಸ್ ನಾಯಕರ ಸಭೆ ಬಳಿಕ ಮಾಹಿತಿ ನೀಡಿದ ಪರಮೇಶ್ವರ್, ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಗೊಂದಲ ಇದೆ. ಹೀಗಾಗಿ ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರಿಗೆ ಅಂಕಿತ ಹಾಕುವುದಾಗಿ ತಿಳಿಸಿದರು. ಎಲ್ಲಾ ಹಿರಿಯರ ಸಲಹೆ ಪಡೆಯಲಾಗಿದ್ದು ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಟಿಕೆಟ್ ನೀಡುತ್ತೇವೆ. ಪಕ್ಷಾಂತರ ಮಾಡಿ ಕಾಂಗ್ರೆಸ್ಗೆ ಬಂದವರಿಗೆಲ್ಲ ಟಿಕೆಟ್ ನೀಡುವುದು ಖಚಿತ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ.
ಮಾಹಿತಿ ಇಷ್ಟೇ, ಎಲ್ಲಾ ರೀತಿಯ ಚರ್ಚೆಗಳು ಆಗಿದ್ದಾವೆ. ಇನ್ನು ಅಂತಿಮಗೊಳಿಸ್ತಕ್ಕಂಥದ್ದು ಬಾಕಿ ಇದೆ. ಹಾಗಾಗಿ ಏನೊಂದು ಫೈನ್ ಟ್ಯೂನಿಂಗ್ ಅಂತಿರಲ್ಲ, ಆ ರೀತಿ ಕೆಲವು ಬಾಕಿ ಇದಾವೆ. ಅದನ್ನೆಲ್ಲ ಅಂತಿಮ ಮಾಡಿ ಇಲ್ಲ, ಯಾವುದು ಆ ರೀತಿ ಅಪಸ್ವರ ಇಲ್ಲ. ಚರ್ಚೆಗಳು ಇರ್ತೇನೆ ನಾನು. ಇವತ್ತು ಡೆಲ್ಲಿಯಲ್ಲಿ CM ಇರ್ತಾರೆ, ನಾನು ಇರ್ತೇನೆ. ಪ್ರಕಟಣೆ ಮಾಡಿಸ್ಕೊಂಡೇ ಹೋಗ್ತೀವಿ. ಇನ್ನೊಂದೆಡೆ ಬಿಜೆಪಿಯ ಎರಡನೇ ಪಟ್ಟಿ ರೆಡಿಯಾಗಿದೆ. ಎರಡನೇ ಪಟ್ಟಿಯಲ್ಲಿ 60 ರಿಂದ 70 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿರುವ ಯಡಿಯೂರಪ್ಪ ಕೇಂದ್ರದ ವೀಕ್ಷಕರಾದ ಜಾವಡೇಕರ್ ಹಾಗೂ ಪಿಯೂಷ್ ಗೋಯಲ್ ಇದೀಗ ದೆಹಲಿಗೆ ಹಾರಿದ್ದಾರೆ. ನಾಳೆಯೇ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಎರಡನೇ ಪಟ್ಟಿಯಲ್ಲಿರುವ ಸಂಭಾವ್ಯ ಅಭ್ಯರ್ಥಿಗಳ ಹೆಸರು ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಒಟ್ಟಾರೆ ಎರಡನೇ ಪಟ್ಟಿಯಲ್ಲಿ ಸಂಭಾವ್ಯ ಹೆಸರುಗಳನ್ನು ನೋಡೋದಾದ್ರೆ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ರಮೇಶ್ ಕತ್ತಿ ಅವರ ಹೆಸರು ಅಂತಿಮವಾಗಿದೆ ಅಂತ ಹೇಳಲಾಗ್ತದೆ. ಬೆಳಗಾವಿ ದಕ್ಷಿಣದಿಂದ ಅಭಯ್ ಪಾಟೀಲ್, ತೆರದಾಳದಿಂದ ಸಿದ್ದು ಸವದಿ, ಬಿಳಗಿಯಿಂದ ಮುರುಗೇಶ್ ನಿರಾಣಿ ಅವರ ಹೆಸರು ಎರಡನೇ ಪಟ್ಟಿಯಲ್ಲಿ ಅಂತಿಮ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನು ಬಸವನ ಬಾಗೇವಾಡಿಯಿಂದ SK ಬೆಳ್ಳುಬ್ಬಿ, ಇಂಡಿಯಿಂದ ರವಿಕಾಂತ ಪಾಟೀಲ್, ಕಲಬುರಗಿ ಗ್ರಾಮಾಂತರದಿಂದ ರೇವುನಾಯಕ ಬೆಳಮಗಿ, ರೋಣಾದಿಂದ ಕಳಕಪ್ಪ ಬಂಡಿ ಅವರಿಗೆ ಈ ಬಾರಿ ಟಿಕೆಟ್ ನೀಡಲಾಗ್ತಾ ಇದೆ ಬಿಜೆಪಿಯಿಂದ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ನರಗುಂದದಿಂದ CC ಪಾಟೀಲ್, ನವಲಗುಂದದಿಂದ ಮುನೇನಕೊಪ್ಪ ಶಂಕರ್ ಪಾಟೀಲ್, ಹಾಗೆ ಹಳಿಯಾಳದಿಂದ ಸುನೀಲ್ ಹೆಗಡೆ, ಹಾವೇರಿಯಿಂದ ನೆಹರು ಓಲೇಕರ್ ಅವರ ಒಂದು ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಳ್ಳಾರಿ ನಗರದಿಂದ ಸೋಮಶೇಖರ್ ರೆಡ್ಡಿ, ಸೊರಬದಿಂದ ಕುಮಾರ್ ಬಂಗಾರಪ್ಪ, ಸಾಗರದಿಂದ ಬೇಳೂರು ಗೋಪಾಲಕೃಷ್ಣ, ತೆರದಾಳದಿಂದ ಸುರೇಶ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡಲಾಗ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಒಂದ್ ಕಡೆ ಕಾಂಗ್ರೆಸ್ ಅಂತಿಮ ಪಟ್ಟಿ ನಾಳೆ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿಯ ಎರಡನೇ ಸಂಭಾವ್ಯ ಪಟ್ಟಿ ಕೂಡ ರೆಡಿ ಆಗಿದೆ, ಈಗಾಗಲೇ ಹೈಕಮಾಂಡ್ಗೆ ರವಾನೆ ಆಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಏನ್ ಅಪ್ಡೇಟ್ಸ್? ನಾಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದೆ ದೆಹಲಿನಲ್ಲಿ. ಕಾಂಗ್ರೆಸ್ ಒಂದೇ ಸಲಕ್ಕೆ ಎಲ್ಲ 223 ಕ್ಷೇತ್ರಗಳಿಗೆ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಯಾಕೆಂದ್ರೆ ಒಂದು ಕ್ಷೇತ್ರ ಅದು ಈಗಾಗಲೇ ಮೇಲ್ಕೋಟೆಯಲ್ಲಿ ಸ್ವರಾಜ್ ಇಂಡಿಯಾ ಪಕ್ಷಕ್ಕೆ ಕಾಂಗ್ರೆಸ್ ಆ ಕ್ಷೇತ್ರವನ್ನ ಬಿಟ್ಕೊಟ್ಬಿಟ್ಟಿದೆ. ಹಾಗಾಗಿ ಉಳಿದ 223 ಕ್ಷೇತ್ರಗಳಿಗೂ ಕೂಡ ನಾಳೆ ಏಕಕಾಲಕ್ಕೆ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಈ ಮೊದಲು ಕೂಡ ಏನೋ ಇವತ್ತಾಗತ್ತೆ, ನಾಳೆ ಆಗತ್ತೆ, ಬೆಳಿಗ್ಗೆ ಆಗತ್ತೆ, ಸಂಜೆ ಆಗತ್ತೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ವು, ಸುಳ್ಳಾಗ್ತಾ ಇದ್ವು. ಆದ್ರೆ ಈಗ CM ಕಚೇರಿಯಿಂದ ಅಧಿಕೃತವಾಗಿ ಅಂತದೊಂದು ಮೆಸೇಜ್ ಅಥವಾ ಪ್ರಕಟಣೆ ಬಂದಿದೆ. ಹಾಗಾಗಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸ್ತಾರೆ. ಮತ್ತೆ ಇದ್ರ ಹಿಂದೆ ಅಭ್ಯರ್ಥಿಗಳ ಆಯ್ಕೆಗೆ ನಡೆದಂತ ಕಸರತ್ತನ್ನು ನೋಡಿದ್ರೆ ಒಂದಷ್ಟು ನಾಯಕರ ಅಸಮಾಧಾನ, ಆಕ್ರೋಶಗಳ ನಡುವೆ ಎಲ್ಲ ಅಭ್ಯರ್ಥಿಗಳನ್ನ ಕೈರುಗೊಳಿಸಲಾಗಿದೆ. ಒಂದು 25 ರಿಂದ 30 ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲ ಉಂಟಾಗಿತ್ತು. ಹಿರಿಯ ನಾಯಕರ ನಡುವೆ ಹೊಂದಾಣಿಕೆ ಕಂಡು ಬಂದಿರಲಿಲ್ಲ, ಅಸಮಾಧಾನಗಳು ವ್ಯಕ್ತ ಆಗಿದ್ವು. ಒಂದು ಹಂತದಲ್ಲಿ ನಮಗೆ ಈ ಕ್ಷೇತ್ರವನ್ನ ತನ್ನ ಬೆಂಬಲಿಗರಿಗೆ ಬಿಟ್ಕೊಡ್ಲೇಬೇಕು ಅಂತೇಳಿ ಹಿರಿಯ ನಾಯಕರು ಪಟ್ಟು ಹಿಡಿದಿದ್ರು. ಅದರಲ್ಲೂ ಮುಖ್ಯವಾಗಿ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಇವರಿಬ್ರು ಕೂಡ ಕೆಲವು ಕ್ಷೇತ್ರಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಟ್ಟನ್ನ ಹಿಡಿದಿದ್ರು. ಹಾಗಾಗಿ ಇಷ್ಟೊಂದು ಬಹಳ ಸುದೀರ್ಘವಾದಂತಹ ಸರ್ಕಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸ್ಕ್ರೀನಿಂಗ್ ಕಮಿಟಿ, ಚುನಾವಣಾ ಸಮಿತಿಗಳು ಮಾಡಬೇಕಾಯ್ತು ಅಂತೇಳಿ ಗೊತ್ತಾಗ್ತಿದೆ. ಸೊ ಹೀಗೆ 4 ದಿನಗಳ ಕಾಲ ಸ್ಕ್ರೀನಿಂಗ್ ಕಮಿಟಿ, 2 ದಿನ ಚುನಾವಣಾ ಸಮಿತಿ, ಇವೆಲ್ಲ ಸಭೆಗಳಾಗಿ ಮಧ್ಯದಲ್ಲಿ ಪೂರ್ವಭಾವಿ ಸಭೆಗಳು ಅಂತೇಳಿ ಒಂದಷ್ಟು ಸಮಾಲೋಚನೆಗಳೆಲ್ಲ ನಡೆದು ಈಗ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ಹೈಕಮಾಂಡ್ ತಯಾರಿಯನ್ನ ಮಾಡ್ಕೊಳ್ತಿದೆ. ಈ ನಡುವೆ ಇನ್ನೂ ಒಂದು ಸುದ್ದಿ ಬರ್ತಿದೆ ಏನಂತಂದ್ರೆ, ಒಂದಷ್ಟು ಜನ ಯಾರು ಟಿಕೆಟ್ ವಂಚಿತರಾಗ್ತಿದ್ದಾರೆ ಅವರು ಬಂಡಾಯ ಹೇಳಲಿಕ್ಕೆ ಮುಂದಾಗ್ತಿದ್ದಾರೆ ಎನ್ನುವಂತದ್ದು ಗೊತ್ತಾಗಿದೆ. ಮತ್ತೆ VR ಸುದರ್ಶನ್ ಅಂದ್ರೆ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿದ್ರು ರಾಜ್ಯ ಘಟಕದವರು, ಅವರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ಅಂದ್ರೆ ಕಾಂಗ್ರೆಸ್ನ ಈ ಪಟ್ಟಿ ಬಿಡುಗಡೆಯ ಜೊತೆಗೆ ಬಂಡಾಯವು ಕೂಡ ಭುಗಿಲೇಳುತ್ತೆ ಅನ್ನುವಂತ ಲಕ್ಷಣಗಳು ಗೋಚರಿಸ್ತಿದ್ದಾವೆ.
ಇದಿಷ್ಟು ಕಾಂಗ್ರೆಸ್ ಆದ್ರೆ ನಾಳೆ ಬಿಜೆಪಿ ಪಟ್ಟಿ ಕೂಡ ಪ್ರಕಟ ಆಗತ್ತೆ. ಈಗಾಗಲೇ 72 ಮಂದಿ ಅಭ್ಯರ್ಥಿಗಳ ಹೆಸರನ್ನ ಪ್ರಕಟಿಸಿರುವಂತಹ ಬಿಜೆಪಿ ನಾಳೆ ಮತ್ತೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯನ್ನ ಸೇರಿ ಸಂಜೆ 6 ಗಂಟೆಗೆ ಸಭೆ ಸೇರಿ ತನ್ನ 2ನೇ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಮತ್ತು ಈ ಪಟ್ಟಿಯಲ್ಲಿ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ಕೂಡ ಕೈಗೊಳಿಸಲಾಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ನಾಳೆ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯ ಬಳಿಕ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗ್ತವೆ. ಸೌಮ್ಯ, ಧನ್ಯವಾದ ಧರಣೇಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಆರ್ ಸುದರ್ಶನ್ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಸುದರ್ಶನ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಟಿಕೆಟ್ಗಾಗಿ ನಾಯಕರ ಬಳಿ ಲಾಭಿಯನ್ನ ಕೂಡ ಸುದರ್ಶನ್ ಮಾಡಿದ್ರು. ಆದ್ರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸುದರ್ಶನ್ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಒಟ್ಟಾರೆ ಇದೀಗ ಸುದರ್ಶನ್ ಅವರು ರಾಜೀನಾಮೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿದೆ. ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ವಿಆರ್ ಸುದರ್ಶನ್ ರಾಜೀನಾಮೆಯನ್ನು ನೀಡುವುದಕ್ಕೆ ಮುಂದಾಗಿದ್ದು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ನೀಡುತ್ತಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಕೃಷ್ಣ, ವಿಆರ್ ಸುದರ್ಶನ್ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಆದರೆ ಅವರಿಗೀಗ ಟಿಕೆಟ್ ಲಭ್ಯ ಆಗಿಲ್ಲ. ಹಾಗಾಗಿ ಅವರು ತಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸೊ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸೌಮ್ಯ, ಮೇ 12ರಂದು ನಡೆಯುವಂತಹ ರಾಜ್ಯ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ಟಿಕೆಟ್ ಘೋಷಣೆಗೆ ಮುನ್ನವೇ ಒಂದು ಅಭ್ಯರ್ಥಿಗಳ ಒಂದು ಭಿನ್ನಮತ ಸ್ಫೋಟವಾಗಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಕೆಪಿಸಿಸಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ವಿಆರ್ ಸುದರ್ಶನ್ ಅವರು ಈಗಾಗಲೇ ಒಂದು ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ರಾಜೀನಾಮೆ ನೀಡೋದಕ್ಕೆ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅವರು ಪ್ರಮುಖವಾಗಿ ಕೋಲಾರ ನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಜೊತೆಗೆ ಟಿಕೆಟ್ ಕೊಡಬೇಕು, ಕೋಲಾರ ನಗರ ಕ್ಷೇತ್ರದಿಂದಾಗಿ ನನಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಸಚಿವ ಡಿಕೆ ಶಿವಕುಮಾರ್ ಆಗಿರ್ಬೋದು, ಹಿರಿಯ ನಾಯಕರುಗಳ ಜೊತೆಗೆ ಬಹಳಷ್ಟು ಒಂದು ಲಾಭೆಯನ್ನು ಕೂಡ ಮಾಡ್ಕೊಂಡಿದ್ರು. ನಂತರವಾಗಿ ಏನು ಈಗಾಗಲೇ ದೆಹಲಿಯಲ್ಲೂ ನಡೀತಿರ್ತಕ್ಕಂತಹ ಒಂದು ಅಭ್ಯರ್ಥಿಗಳ ಪಟ್ಟಿ, ಆಯ್ಕೆ ಪಟ್ಟಿ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಒಂದು ತೆರಳಿದ್ರು. ಅಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಒಂದು ಮನವೊಲಿಸೋದಕ್ಕೂ ಕೂಡ ಒಂದು ಪ್ರಯತ್ನವನ್ನು ಕೂಡ ಮಾಡ್ಕೊಂಡಿದ್ರು. ಅಂತಿಮವಾಗಿ ಇದೀಗ ಏನು ಕೋಲಾರ ನಗರ ವಿಧಾನಸಭಾ ಕ್ಷೇತ್ರದಿಂದಾಗಿ ಏನು ಜಮೀರ್ ಪಾಷಾ ಅನ್ನುವಂತವರಿಗೆ ಒಂದು ಟಿಕೆಟ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಒಂದು ಕೇಳಿ ಬರ್ತಾ ಇರುವ ಹಿನ್ನೆಲೆಯಿಂದಾಗಿ ಇದೀಗ ಅಸಮಾಧಾನಗೊಂಡಿರುವಂತಕ್ಕಂತಹ ವಿಆರ್ ಸುದರ್ಶನ್ ಅವರು ಇದೀಗ ಸದ್ಯಕ್ಕೆ ಏನು ಕೆಪಿಸಿಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡತಕ್ಕಂಥದ್ದು. ಇದೀಗ ಏನು ಒಂದು ಮಾಧ್ಯಮಗಳಿಗೂ ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರು ಏನು ನಾನು ಬಹಳಷ್ಟು ಒಂದು ಆಕಾಂಕ್ಷಿಯಾಗಿದೆ, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ಕೆಲಸ ಮಾಡಿದೆ, ಆದ್ರೆ ಈಗ ನನ್ನನ್ನೇ ಕಡೆಗಣಿಸಿದ್ದಾರೆ ಅನ್ನೋ ಒಂದು ಅಸಮಾಧಾನವನ್ನು ಕೂಡ ಒಂದು ಮಾಧ್ಯಮಗಳ ಮುಂದೆ ತೋಡ್ಕೊಂಡಿರುವಂತದ್ದು. ಹೀಗಾಗಿ ಏನು ಸದ್ಯ ದೆಹಲಿ ಇರತಕ್ಕಂತಹ ವಿಆರ್ ಸುದರ್ಶನ್ ಅವರು ಈಗಾಗಲೇ ಒಂದು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಒಂದು ರವಾನೆ ಕೂಡ ಮಾಡಿದ್ದಾರೆ. ಜೊತೆಗೆ ನಾನು ಇನ್ನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಏನು ಉಪಾಧ್ಯಕ್ಷರಾಗಿರುವತಕ್ಕಂತಹ ವಿಆರ್ ಸುದರ್ಶನ್ ಅವರು ಒಂದು ತಿಳಿಸಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ವಿಧಾನಸಭಾ ಚುನಾವಣೆಗೆ ಒಂದು ಅಭ್ಯರ್ಥಿಗಳ ಪಟ್ಟಿ ಒಂದು ಘೋಷಣೆಗೆ ಮುನ್ನವೇ ಇದೀಗ ಕಾಂಗ್ರೆಸ್ನಲ್ಲಿ ಭಾರಿ ಒಂದು ಭಿನ್ನಮತ ಸ್ಫೋಟಗೊಂಡಿದೆ ಅಂತಾನೆ ಹೇಳ್ಬೋದು. ಸೌಮ್ಯ ಮಳಲಿ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ನಿನ್ನ ಲಾಂಗು ಮಚ್ಚಿಗೆ ಇಲ್ಲೂ ಯಾರು ಹೆದರಲ್ಲ, ನಿನ್ನ ಆಟ ನಮ್ಮ ಕೋಟೆ ನಾಡಲ್ಲಿ ನಡೆಯೋದಿಲ್ಲ. ಇದ್ಯಾವುದೋ ಸಿನಿಮಾ ಡೈಲಾಗ್ ಅನ್ಕೊಳ್ಬೇಡಿ, ಇದು ಬಿಜೆಪಿಯ ರೆಬಲ್ ಅಭ್ಯರ್ಥಿ ಹಾಕಿರುವ ಸವಾಲ್. ಮೊಳಕಾಲ್ಮೂರಲ್ಲಿ ಬಿಜೆಪಿ ಟಿಕೆಟ್ ಕೈ ತಪ್ತಾ ಇದ್ದಂತೆ ಶಾಸಕ ತಿಪ್ಪೇಸ್ವಾಮಿ ಸಿಡಿದೆದ್ದು ಪಕ್ಷೇತರರಾಗಿ ಅಖಾಡಕ್ಕಿಳಿಯಲು ಸಜ್ಜಾಗಿದ್ದಾರೆ. ಟಿಕೆಟ್ಗಾಗಿ ಮೊಳಕಾಲ್ಮೂರಿನಲ್ಲಿ ಮಹಾಯುದ್ಧ, ಶ್ರೀರಾಮುಲು ತಿಪ್ಪೇಸ್ವಾಮಿ ನಡುವೆ ಟಾಕ್ ವಾರ್. ರಾಜ್ಯ ತುಂಬ ಆಟ ಆಡ್ತೀಯಲ್ಲ, ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ಇವತ್ತು ಸವಾಲನ್ನಾಗಿ ಸ್ವೀಕಾರ ಮಾಡಿ. ಬಳ್ಳಾರಿ ಸಂಸದ ಶ್ರೀರಾಮುಲುಗೆ ಚಿತ್ರದುರ್ಗದ ಮೊಳಕಾಲ್ಮೂರಿನ ಬಿಜೆಪಿ ಟಿಕೆಟ್ ಫಿಕ್ಸ್ ಆಗಿದೆ. ಹೀಗಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಾಸಕ ತಿಪ್ಪೇಸ್ವಾಮಿ ಫುಲ್ ರೆಬಲ್ ಆಗಿದ್ದಾರೆ. ನಿನ್ನೆ ತಿಪ್ಪೇಸ್ವಾಮಿ ಬೆಂಬಲಿಗರ ಗಲಾಟೆಗೆ ಯಾರು ಕ್ಯಾರೆ ಅಂದಿಲ್ಲ. ಹೀಗಾಗಿ ಇವತ್ತು ಬೆಂಬಲಿಗರೊಂದಿಗೆ ಸಭೆ ನಡೆಸಿದ ತಿಪ್ಪೇಸ್ವಾಮಿ ಶ್ರೀರಾಮುಲು ವಿರುದ್ಧ ಪಕ್ಷೇತರ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಧುಮುಕೋದಾಗಿ ಘೋಷಿಸಿದ್ರು. ನಿನ್ನ ಲಾಂಗು ಮಚ್ಚಿಗೆ ಹೆದರಲ್ಲ, ನಿನ್ನ ಆಟ ನಮ್ಮ ಕೋಟೆ ನಾಡಿನಲ್ಲಿ ನಡೆಯಲ್ಲ ಅಂತ
ರಾಮುಲು ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ನೀವು ಲಾಂಗು ಮಚ್ಚುಗಳ ದರ್ಪದಿಂದ ಬಂದಿರತಕ್ಕಂಥವ್ರು ನೀವು. ಚಿತ್ರದುರ್ಗ ಜಿಲ್ಲೆಯ ಜನ ನಿಮ್ಮ ಲಾಂಗು ಮಚ್ಚುಗಳಿಗೆ ಇಲ್ಲಿ ಯಾರು ಬದರೋದಿಲ್ಲಪ್ಪ. ನಿಮ್ಮ ಆಟ ಇಲ್ಲೇ ನಡೆಯೋದಿಲ್ಲ. ಇಲ್ಲೇ ನಮ್ಮ ಜನಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ತೀಯ ನೀನೊಬ್ಬ ಲೀಡ್ರ. ಬಳ್ಳಾರಿನೆಲ್ಲ ಏನ್ ಮಾಡಿದಿರಿ ಅಂತಕ್ಕಂಥದ್ದು ಬಳ್ಳಾರಿ ಜನನೇ ಹೇಳ್ತಾರೆ. ತಿಪ್ಪೇಸ್ವಾಮಿಯ ಬಂಡಾಯಕ್ಕೆ ಶ್ರೀರಾಮುಲು ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಕ್ಷೇತ್ರದವರಾಗಿ ಎಲೆಕ್ಷನ್ಗೆ ನಿಂತು ನನ್ನ ವಿರುದ್ಧ ಗೆಲ್ಲಲಿ ಅಂತ ರಾಮುಲು ಚಾಲೆಂಜ್ ಮಾಡಿದ್ದಾರೆ. ನಿನ್ನ ಬಗ್ಗೆ ಎಲ್ಲ ಒಂದು ಕಡೆ ಸ್ಮೂತ್ ಕಾರ್ಯದಲ್ಲಿದ್ದೆ. ಇವತ್ತು ನಿನ್ನೆ ಆದ ನಂತರ ಇವತ್ತು ನಾನು ಒಂದು ತೀರ್ಮಾನ ಏನು ತೊಗೊಂಡಿನಪ್ಪ, ನಾನು ಅಲ್ಲಿ ನಿಲ್ಲಬೇಕನ್ನಂಥ ತೀರ್ಮಾನ ತೊಗೊಂಡಿದ್ದೀನಿ. ಅದರಲ್ಲಿ ಬೇರೆ ಡೌಟೇ ಇಲ್ಲ. ಇಲ್ಲಿ ನಿಲ್ಲಬೇಕನ್ನಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ನಾನು ವಿರುದ್ಧವಾಗಿ ನಿಲ್ತೀಯನ್ನಿಲ್ಲಪ್ಪ. ಇಲ್ಲಿದ್ರೆ ಯಾರಿಗನ್ನ ನೀನು ಬೇಕಾದ್ರೆ ಬೇರೆಯವ್ರಿಗೆ ಬೆಂಬಲವನ್ನು ಕೊಟ್ಟು ಅವ್ರು ಗೆಲ್ಸ್ಕೊಂತೀಯನ್ನ ಗೆಲ್ಸ್ಕೋಪ. ಇದು ಓಪನ್ ಅಲ್ಲ. ಇವತ್ತು ಇವತ್ತು ಓಪನ್ ಅಲ್ಲ ಸರ್. ಇವತ್ತು ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ನಾನು ಏನು ಹೇಳ್ತಾ ಇದ್ದೀನಿ ಅವ್ರಿಗೆ, ಇವತ್ತು ಚಾಲೆಂಜ್ ಅನ್ನೋಂಥ ಶಬ್ದ ಬಹಳ ತಪ್ಪಾಗ್ಬೋದು. ಇವತ್ತು ಸವಾಲನ್ನಾಗಿ ಸ್ವೀಕಾರ ಮಾಡಿ. ಇವರಿಬ್ಬರ ಟಾಕ್ ವಾರ್ ಜೋರಾಗಿರೋದ್ರಿಂದ ರಾಮುಲುವಿಗೆ ಬಿಎಸ್ವೈ ಬುಲಾವ್ ಕೊಟ್ಟಿದ್ದಾರೆ. ಈ ಮಧ್ಯೆ ಮೊಳಕಾಲ್ಮೂರಿನಲ್ಲಿ ಕಾಂಗ್ರೆಸ್ನಿಂದ ಹೊಸ ಮುಖ ಡಾಕ್ಟರ್ ಯೋಗೇಶ್ ಬಾಬು ಹೆಸರು ರೇಸ್ಗೆ ಬಂದಿದೆ. ನೀವು ಲಾಂಗು ಮಚ್ಚುಗಳ ದರ್ಪದಿಂದ ಬಂದಿರತಕ್ಕಂಥವ್ರು ನೀವು. ನನ್ನ ವಿರುದ್ಧವಾಗಿ ನಿಲ್ತೀಯನ್ನಿಲ್ಲಪ್ಪ. ನೀನೊಬ್ಬ ಲೀಡ್ರ. ಇವತ್ತು ಸವಾಲನ್ನಾಗಿ ಸ್ವೀಕಾರ ಮಾಡಿ. ವಿನಾಯಕ್, ನ್ಯೂಸ್ 18 ಕನ್ನಡ, ಚಿತ್ರದುರ್ಗ. ಮಂಡ್ಯದ ಮೇಲುಕೋಟೆ ಕ್ಷೇತ್ರದ ಕಾಂಗ್ರೆಸ್ ಅಸಮಾಧಾನ ತಣ್ಣಗಾಗಿದೆ. ಮಾಜಿ ಶಾಸಕ ಪುಟ್ಟಣ್ಣಯ್ಯ ಮಗ ದರ್ಶನ್ ವಿರುದ್ಧ ಸ್ಪರ್ಧೆಗೆ ಮುಂದಾಗಿದ್ದ ಕಾಂಗ್ರೆಸ್ನ ರೇವಣ್ಣ ಅವರನ್ನ ಚಲುವರಾಯಸ್ವಾಮಿ ಸಂಧಾನ ಮಾಡಿ ಮನವೊಲಿಸಿದ್ರು. ಇನ್ನು ಮಾಜಿ ಸಚಿವ ಬಿ ಶಿವರಾಮ್ಗೆ ಬೇಲೂರು ಟಿಕೆಟ್ ನೀಡಬೇಕೆಂದು ಅವರ ಅಳಿಯ ಉದ್ಯಮಿ ಸಚಿನ್ ನಾರಾಯಣ್ ಡಿಕೆಶಿ ಬಳಿ ಲಾಭಿ ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಾದಾಮಿಯಲ್ಲಿ ಹಾಗೂ ಮಾಜಿ ಸಚಿವ ಮೇಟಿ ವಿರುದ್ಧ ಬಾಗಲಕೋಟೆಯಲ್ಲಿ ಸ್ಪರ್ಧೆ ಮಾಡುವುದಾಗಿ ಸಿಡಿ ಪ್ರಕರಣದ ಮಹಿಳೆ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆಯನ್ನ ಇನ್ಮುಂದೆ ಲುಚ್ಚ ಅಂತ ಕರೆಯುವುದಾಗಿ ಮಾಲಿಕಯ್ಯ ಗುತ್ತೇದಾರ್ ಕುಟುಕಿದ್ದಾರೆ. 2018 ವಿಧಾನಸಭಾ ಮತಕ್ಷೇತ್ರದ ಬಾಗಲಕೋಟೆ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳಿ ಕಣಕ್ಕಿಳಿದಿದ್ದೆ. ಹಾಗಾಗಿ ನಾನು ಹಿಂದಿನ ಒಂದು ವಿಷಯದೊಳಗೆ ಮಾಧ್ಯಮದೊಳಗೆ ಹೇಳಿದ್ದೆ, ನಾನು 2 ಮತಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಒಂದು ಮತಕ್ಷೇತ್ರದ ಹೆಸರನ್ನು ಪ್ರಸ್ತಾಪ ಮಾಡಿದ್ದೆ, ಇನ್ನೊಂದು ಮತಕ್ಷೇತ್ರದ ಹೆಸರನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಬಾದಾಮಿ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಆ ಕಡೆ ಇಳ್ತಾ ಇದ್ದೀನಿ ಸರ್. ಬಾದಾಮಿಯಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಜನತೆ ನೀವು ನಮ್ಮ ಒಂದು ಇದು ಮತಕ್ಷೇತ್ರಕ್ಕೆ ಬರ್ರಿ ಅಂತೇಳಿ ಅಲ್ಲಿಂದ ನನಗೆ ಆಹ್ವಾನ ಬಂದಿತ್ತು. ಹಾಗಾಗಿ ನಾನು ಆ ಕ್ಷೇತ್ರದಿಂದ ಆ ಕಡೆಗೆ ಇಳ್ತಾ ಇದ್ದೀನಿ ಸರ್. ಏನ CM ಅವ್ರು ಬರ್ತಾರ ಅನ್ನೋ ಉದ್ದೇಶ ಅಂತೇನಿಲ್ಲ ಸರ್. ನನಗೆ ನಾ ಒಂದು ಆ ಕಡೆಗೆ ಇಳಿದಾಗ ನನ್ನ ವಿರುದ್ಧ ಯಾರು ನಿಂತಾರೆ ಎಲ್ಲರೂ ನನ್ನ ವಿರೋಧಿಗಳೇ ಸರ್. ಅವ್ರು ಇವ್ರು ಅಂತೇನಿಲ್ಲ. ನಿಮ್ಮ ಶಾಸಕ ಏನೋ ಮನೆ ಕಾಣ್ತಿರೋದಾರ ಅವ್ನಿಗೆ ಬಚ್ಚ ಅನ್ಬಾರ್ದತ್ತ. ಬಚ್ಚ ಅನ್ಬಾರ್ದ ಏನ್ ಅನ್ಬೇಕಾಗ್ತದೆ? ಬಚ್ಚ ಅನ್ಬಾರ್ದ್ರೆ ಲುಚ್ಚ ಅನ್ಬೇಕಾಗ್ತದೆ. ಯಾಕೆ ಮಾತು ಹೇಳ್ತಾ ಇದ್ರೆ, ನಾನು ಕೂಡ 20 ಅವರು ಬಚ್ಚ ಇದ್ರು ಅಂತೇವ್ರು. ಹೌದು, ನಾನು 20 ಬಚ್ಚಾನೆ. 27 ನಾನು ಶಾಸಕ ಆಗಿದೆ 85ರಲ್ಲಿ. ಆದ್ರೆ ಇಷ್ಟು ದುರಂಕಾರ ಇರಲಿಲ್ಲ ನನಗೆ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕುಮಾರಸ್ವಾಮಿ ಸಿಎಂ ಆಗೇ ಆಗ್ತಾರೆ. ಇದು ದೇವೇಗೌಡರ ಅಚಲ ವಿಶ್ವಾಸ. ನ್ಯೂಸ್ 18 ಕನ್ನಡಕ್ಕೆ ವಿಶೇಷ ಸಂದರ್ಶನ ಕೊಟ್ಟ ಗೌಡರು ಮೊಮ್ಮಗ ಪ್ರಜ್ವಲ್ ಪಾಲಿಟಿಕ್ಸ್, ಸೊಸೆಯರ ರಾಜಕೀಯ ಆಸೆ ಸೇರಿದಂತೆ ಎಲ್ಲವನ್ನ ಮನಬಿಚ್ಚಿ ಮಾತನಾಡಿದ್ದಾರೆ. ಇಬ್ಬರು ಸೊಸೆಯರಿಗೆ ಸ್ಪರ್ಧಿಸುವ ಆಸೆ ಇತ್ತು. ಮಧ್ಯೆ ಸ್ವಲ್ಪ ಮಟ್ಟಿಗೆ ಅನಿತಾ ಅವರು ಕುಮಾರಣ್ಣವರ ಮಿಸ್ಸಸ್ಸು, ರೇವಣ್ಣವರ ಮಿಸ್ಸಸ್ಸು ತಾವುಗಳು ಚುನಾವಣೆಗೆ ನಿಲ್ಲಬೇಕು ಅನ್ನೋ ಬಯಕೆ ಇತ್ತು. ಅದು ನಾನು ಯಾವುದೋ ಮುಚ್ಚಿ ಮಾತನಾಡೋದಿಲ್ಲ. ಹುಣಸೂರಿಗೆ ಪ್ರಜ್ವಲ್ ಕಳಿಸಿದ್ದು ಕುಮಾರಸ್ವಾಮಿ. ಕುಮಾರಸ್ವಾಮಿಯವರು ಅಪ್ಪಣೆ ಕೊಟ್ಟಿದ್ದಾರೆ, ಹೋಗ್ಬೇಕು, ನೀವು ಹೋಗ್ಬಾ, ನೋಡ್ಕೊಂಡ್ ಬಾ, ನಿಲ್ಲು ಅಂತ ಹೇಳಲಿಲ್ಲ. ಸಿಚುಯೇಷನ್ ಏನಾದರೂ ಸರಿ ಹೋಗುತ್ತಾ ನೋಡೋಣ, ಹೋಗು ಅಂತ ಹೇಳಿದ್ದಾರೆ. ಮೊಮ್ಮಕ್ಕಳಲ್ಲಿ ಪ್ರಜ್ವಲ್ ಮೇಲೆ ಪ್ರೀತಿ ಜಾಸ್ತಿ. ಸ್ವಲ್ಪ ಮೊದಲಿಂದಲೂ ಅವನ ಪ್ರೀತಿಯಿಂದ ಸಾಕಿದ್ದೇನೆ. ಪ್ರೀತಿ ಯಾಕೆ ಬಂತು ಅಂತ ನೀವು ಕೇಳಬಹುದು. 9 ಜನ ನಿಮ್ಮ ಮೊಮ್ಮಕ್ಕಳಿದ್ದಾರೆ. ಕುಮಾರಸ್ವಾಮಿ ಮುಂದಿನ ಸಿಎಂ ಆಗುತ್ತಾರೆ. 2018 ಪ್ರಶ್ನೆ ಬರೋದು, ಇಲ್ಲೇ ಇರ್ತಾರೆ ಅವರು. ಐ ವಿಲ್ ಗಿವ್ ಎ ವರ್ಡ್ ಆಫ್
ಟುಡೇ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆಯ್ತಾ? ಸಿದ್ದರಾಮಯ್ಯನ ಸಿಎಂ ಮಾಡಲು ಕಣ್ಣೀರು ಹಾಕಿದ್ದೆ. ಸೋನಿಯಾ ಗಾಂಧಿ ಅವ್ರ ಮುಂದೆ 5 ದಿನ ಹೋಗಿದ್ದೇನೆ, ಹತ್ತಿದ್ದೇನೆ. ವಿಲಾಸರಾವ್ ದೇಶಮುಖ್, ಅಹಮದ್ ಪಟೇಲು ಚುನಾವಣೆಗೆ ಹೋಗ್ತೀವಿ ನಾವು 6ನೇ ದಿನಕ್ಕೆ. ಈ ಮನುಷ್ಯನ ಡೆಪ್ಟಿ ಸಿಎಂ ಅಂತ ಘೋಷಣೆ ಮಾಡಿದ್ದೀನಿ. ಅವ್ರಿಗೆ ಏನು ಬಂತು ಅದು ಬೇಡ ನನಗೆ. ಅವ್ರ ಕೈಗೆ 25,000 ಕೊಡೋಕ್ಕಾಗಲಿಲ್ಲ. ಪ್ರೈವೇಟ್ ಲಕ್ಷ್ಮಿ ಫೈನಾನ್ಸ್ ಹತ್ರ ಹೋಗಿ ನಾನು ಹಣ ತಗೊಂಡ್ಬಂದೆ. ತೃತೀಯ ರಂಗಕ್ಕೆ ನನ್ನ ನೈತಿಕ ಬೆಂಬಲ ಇದೆ. ನನ್ನ ಒಂದು ನೈತಿಕವಾದ ಬೆಂಬಲ ಬೇಕಾದ್ರೆ ಕೊಡಬಹುದು ನಾನು. ಈಗಂತೂ ಈ ಚುನಾವಣೆ ಮುಗಿಯುವವರೆಗೂ ನಾವು ಹೊರಗೆ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ನೀವೇನು ಮಾಡ್ಕೊಂಡು ಹೋಗ್ತೀರಿ ಮಾಡ್ಕೊಂಡು ಹೋಗಿ. ನಾನಿದಲ್ಲಿ ಯಾವುದೇ ವೈಯಕ್ತಿಕವಾಗಿ ಆಸಕ್ತಿ ಇಲ್ಲ. ಖೇಣಿಯಿಂದಲೇ ಕಾಂಗ್ರೆಸ್ಗೆ ಹೊಡೆತ ಗ್ಯಾರಂಟಿ. ಖೇಣಿ ಅಂತವ್ರನ್ನ ತಗೊಂಡಿದ್ದರಿಂದನೇ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ. ಯಾರು ಈ ರಾಜ್ಯದಲ್ಲಿ ₹1 ಬಂಡವಾಳ ಇನ್ವೆಸ್ಟ್ ಮಾಡಿದ್ದೇನೆ, 8,000 ಎಕರೆ ಭೂಮಿನ ಕಬಳಿಸಿ ಹೌಸ್ ಕಮಿಟಿ ವರದಿ ಕೊಡುತ್ತೆ, ನಾನಲ್ಲ. ರಾಹುಲ್ ಗಾಂಧಿ ಭ್ರಮೆ ಮೇ 15ಕ್ಕೆ ಬಿಡುತ್ತೆ. ಇದೊಂದು ಭ್ರಮೆ. ಅವರಿಗೆ ಭ್ರಮೆ ಹಿಡಿಯೋದು ಯಾವಾಗ ಅಂದ್ರೆ ಮೇ 15ನೇ ತಾರೀಕು. ಆರ್ಎಸ್ಎಸ್ನ ಧಾರ್ಮಿಕ ಸಂಘಟನೆಯಾದ ವಿಶ್ವ ಹಿಂದೂ ಪರಿಷತ್ನಲ್ಲಿ ಪ್ರವೀಣ್ ತೊಗಾಡಿಯಾ ಯುಗಾಂತ್ಯವಾಗಿದೆ. 52 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ನಡೆದ ಚುನಾವಣೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ವಿಷ್ಣು ಸದಾಶಿವ ಕೊಚ್ಕೆ ವಿಎಚ್ಪಿಯ ಅಂತಾರಾಷ್ಟೀಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಗುರುಗ್ರಾಮದ ವಿಎಚ್ಪಿ ಮುಖ್ಯ ಕಾರ್ಯಾಲಯದಲ್ಲಿ ನಡೆದ ಗೌಪ್ಯ ಮತದಾನದಲ್ಲಿ ಕೊಚ್ಕೆಗೆ 131 ಮತಗಳು ಬಿದ್ದರೆ ಪ್ರತಿಸ್ಪರ್ಧಿಯಾಗಿದ್ದ ತೊಗಾಡಿಯಾ ಆಪ್ತ ರಾಘವ್ ರೆಡ್ಡಿಗೆ ಕೇವಲ 60 ಮತಗಳು ಬಿದ್ದವು. ಇದಾದ ಕೆಲವೇ ಹೊತ್ತಲ್ಲಿ ತೊಗಾಡಿಯಾ ಅವರನ್ನ ಹೊರಗಿಟ್ಟಿರುವ ಕೊಚ್ಕೆ ಹೊಸ ಕ್ಯಾಬಿನೆಟ್ ರಚನೆ ಮಾಡಿದ್ದಾರೆ. ಚುನಾವಣೆ ಪ್ರಕ್ರಿಯೆಗಳ ಬಗ್ಗೆ ಅಸಮಾಧಾನಗೊಂಡಿರುವ ತೊಗಾಡಿಯಾ ಏಪ್ರಿಲ್ 17ರಿಂದ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಹೇಳಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನ 10 ದಿನವಾದ ಇಂದು ಭಾರತಕ್ಕೆ 8 ಚಿನ್ನದ ಪದಕ ಸಿಕ್ಕಿದೆ. 48 ಕೆಜಿ ವಿಭಾಗದ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಮೇರಿ ಕೋಮ್, ಪುರುಷರ ಬಾಕ್ಸಿಂಗ್ನಲ್ಲಿ ವಿಕಾಸ್ ಕೃಷ್ಣನ್, ಗೌರವ್ ಸೋಲಂಕಿ ಚಿನ್ನಕ್ಕೆ ಕೊರಳೊಡ್ಡಿದ್ದಾರೆ. ಜಾವ್ಲಿನ್ ಥ್ರೋನಲ್ಲಿ ನೀರಜ್ ಚೋಪ್ರಾ, ಕುಸ್ತಿಯಲ್ಲಿ ವಿನೇಶ್ ಪೊಗಟ್ ಚಿನ್ನದ ಪದಕ ಗಳಿಸಿದ್ದಾರೆ. ಬಾಕ್ಸರ್ ಸತೀಶ್ ಕುಮಾರ್ 91 ಕೆಜಿ ವಿಭಾಗದ ಬಾಕ್ಸಿಂಗ್ನಲ್ಲಿ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ದೀಪಿಕಾ ಪಲ್ಲಿಕಲ್, ಸೌರವ್ ಘೋಷಾಲ್ ಮಿಕ್ಸಡ್ ಡಬಲ್ ಸ್ಕ್ವಾಷ್ ಕಾಂಪಿಟೇಷನ್ನಲ್ಲಿ ಬೆಳ್ಳಿಗೆ ತೃಪ್ತಿಪಟ್ಟಿದ್ದಾರೆ. ಪುರುಷರ ಡಬಲ್ಸ್ ಟೇಬಲ್ ಟೆನ್ನಿಸ್ನಲ್ಲಿ ಹರ್ಮಿತ್ ದೇಸಾಯಿ ಹಾಗೂ ಸುನೀಲ್ ಶಂಕರ್ ಶೆಟ್ಟಿ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಭಾರತ ಇದುವರೆಗೂ 25 ಚಿನ್ನ, 16 ಬೆಳ್ಳಿ ಹಾಗೂ 18 ಕಂಚಿನ ಪದಕದೊಂದಿಗೆ ಪದಕ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.